ಇವತ್ತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನಗಳನ್ನು ಆಡಳಿತ ನಡೆಸಿದಂಥ ಮಹಾನ್ ನಾಯಕ ಅವರು ಅಹಿಂದದ ಮುಖಾಂತರವಾಗಿ ಅಂದರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಎಲ್ಲ ಶೋಷಿತರ ಪರವಾಗಿ ಎಲ್ಲ ವರ್ಗದ ಬಡವರ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿ ಇವತ್ತು ಐತಿಹಾಸಿಕ ದಿನಗಳ ಹತ್ರ ಹೆಜ್ಜೆ ಹಾಕುತ್ತಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಇಷ್ಟೊಂದು ಬಜೆಟ್ ಮಂಡನೆ ಮಾಡಿ ಸುಮಾರು 16 ಬಜೆಟ್ಗಳನ್ನು ಮುಕ್ತಾಯ ಮಾಡಿ 17ನೇ ಬಜೆಟ್ಗೆ ತಯಾರಿ ಆಗ್ತಿರ್ತಕ್ಕಂಥ ಈ ರಾಜ್ಯ ಕಂಡಂಥ ಮಹಾನ್ ನಾಯಕರಲ್ಲಿ ಒಬ್ಬರು. ಏಕೆಂದರೆ ನಾವೆಲ್ಲ ಅವರನ್ನು ನೋಡ್ತಾ ಇದ್ವಿ. ಇವತ್ತು ಅನ್ನ ಇಲ್ಲದೆ ಉಪವಾಸ ಇಲ್ಲದಿರ್ತಕ್ಕಂಥ ಜನರನ್ನು ನಾವು ಇವತ್ತು ನೋಡ್ತಾ ಇಲ್ಲ. ಕಾರಣ ಅವರು ಆವತ್ತಿನ ಪರಿಸ್ಥಿತಿಯಲ್ಲಿ ಬಡವರ ಪರವಾಗಿ ಧ್ವನಿ ಎತ್ತಿ ಅವರಿಗೆ ದಿನನಿತ್ಯ ಅನ್ನ ಇರಬಾರ್ದು, ಉಪವಾಸದಿಂದ ಮಲಗಬಾರ್ದು ಯಾರು ಕೂಡ ಅಂತೇಳಿ ಒಂದು ಒಳ್ಳೆಯ ಐತಿಹಾಸಿಕ ನಿರ್ಣಯ ತಂದು ಅವತ್ತು ಅನ್ನಭಾಗ್ಯವನ್ನು ಕೊಟ್ಟು ಅನ್ನರಾಮಯ್ಯನಾದರು. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಬಡವರ ಬಂಧುಗಳಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮಹಾನ್ ನಾಯಕ. ಆ ಮಹಾನ್ ನಾಯಕನ ಏನು ಇವತ್ತು ನಾವು ಬಣ್ಣಿಸಬೇಕಂತ ವಿಚಾರ ಇಷ್ಟೇ. ಇವತ್ತು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿ ಯಾವುದೇ ಒಂದು ಅಹಿತಕರವಾದಂಥ ಯಾವುದೇ ಒಂದು ನಿಷ್ಕಳಂಕವಿಲ್ಲದೆ ಶುದ್ಧ ಮನಸ್ಸಿನ ಶುದ್ಧ ರಾಜಕಾರಣವನ್ನು ಮಾಡಿ ಎಲ್ಲ ವರ್ಗದ ಪ್ರೀತಿ ಪಾತ್ರರಾಗಿ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನ ಮುಖ್ಯಮಂತ್ರಿಗಳಾದರೂ ಕೂಡ ಹೆಚ್ಚು ದಿನಗಳನ್ನು ಕಾಲ ಅಧಿಕಾರವನ್ನು ನಡೆಸಿದಂಥ ಮಹಾನ್ ನಾಯಕರಲ್ಲಿ ಸಿದ್ದರಾಮಯ್ಯನವರೊಬ್ಬರು. ಹಾಗಾಗಿ ಅವರಿಗೆ ಶುಭಾಶಯ ಕೋರೋಕ್ಕೋಸ್ಕರವಾಗಿ ಅವರ ಅಧಿಕಾರವನ್ನು ಜನರಿಗೆ ತಿಳಿಸೋಕ್ಕೋಸ್ಕರವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಅಹಿಂದ ಒಕ್ಕೂಟದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಇಂಥ ಒಂದು ವ್ಯಕ್ತಿಗೆ 100 ವರ್ಷಗಳ ಕಾಲ ಅವರಿಗೆ ಆಯಸ್ಸು ಹೆಚ್ಚಿಕೊಡಲಿ ಭಗವಂತ. ಅವರ ಅವಧಿಯಲ್ಲಿ ಜನರಿಗೆ, ದೀನದಲಿತರಿಗೆ, ಬಡವರಿಗೆ, ಎಲ್ಲ ವರ್ಗದ ಬಡವರಿಗೆ ಧ್ವನಿಯಾಗಿ ಅವರ ಆಶಾದಾಯಕದಂತೆ ಅವರು ಇಟ್ಟ ಹೆಜ್ಜೆ ಮುಂದುವರಿಯಲಿ ಅಂತಕ್ಕಂಥ ಭಾವನೆಯನ್ನು ತಮ್ಮ ಮುಖಾಂತರ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾರೆ.